ಅಲ್ಲ ನಮ್ಮ ಗೌಡಪ್ಪ ಒಟ್ಟು ಅವ್ರ ನಂಬರ್ ತೊಗೊಂಬ ಇವ್ರ ನಂಬರ್ ತೊಗೊಂಬಾತ ದಿನಕ್ಕೊಬ್ಬೊಬ್ಬರ ನಂಬರ್ ತೊಗೊಂಬಾತ ಹೇಳ್ತಾನೆ. ನಂಬರ್ ತೊಗೊಂಡೇನು ಹಣಿಗೆ ಬಡ್ಕೋತಾನ ಇವ. ನಾನು ಗುದ್ದಾಡಿ ಹೋಗಿ ಅವ್ನು ನಂಬರ್ ತೊಗೊಂಬಂದೀನಿ. 2 ತಾಸು ಅದು ಹುಡುಕಾಡಕತ್ತೀನಿ ಗೌಡಪ್ಪ ಒಟ್ಟ ಕಾಣ. ಗೌಡ್ರ ಗೌಡ್ರ ಏ ನಿಮ್ಮ ಅವ್ನು ಗೌಡ್ಯ ಏನೋ ಅಂದಂಗಿತ್ತ. ಏನು ಇಲ್ರಿ, ನಿಮಗೆ ಮರ್ಯಾದೆ ಕೊಟ್ಟು ಕರಿ. ಭಾಳ ಮರ್ಯಾದೆ ಕೊಡ್ತೀವಿ ಬಿಡ್ಲಿ, ಗೊತ್ತಿತ್ತು ನನಗೆ. ಹೋದ ಕೆಲಸ ಏನಾಯ್ತು? ಹೋದ ಕೆಲಸ ಸಕ್ಸಸ್ ರೀ. ನಂಬರ್ ತಂದಿದೀಯಾ? ತೊಗೊಂಬಂದಿನ್ರಿ. ಹೇಳಾಗಾದ್ರೆ ಹಂಗಾರೆ ಬಡ್ಕೋರಿ. ಬರ್ಕೋರಿ 97416618. ಕನ್ನಡದಾಗ ಹೇಳೆ. ಬಟ್ ಇಂಗ್ಲೀಷ್ ಬರಂಗಿಲ್ಲ, ಕನ್ನಡ ಹೇಳ್ಬೇಕಲ್ರಿ. ತೋರಿ 9743 ಸಲ ಹಾರ್ 2 ಸಲ ಹಾರ್ 8. ಅಲ್ಲಲ್ಲಿ ಇಂಗ್ಲೀಷ್ದಾಗ ಕೇಳೋಣ ಸಿಗಸಂತಿ, ಕನ್ನಡದಾಗ ಕೇಳೋಣ ಹಾರ್ ಅಂತಿ. ಅಲ್ಲ ಸಿಗಸುವ ಹಾರು ಇವೇದವ ಅನ್ಸುತ್ತೆ. ನಿಮ್ಮಂತವ್ರಿಗೆ ಬರೋ ನಂಬರ್ ಅಂತಾವಿರ್ತಾವ. ಹಲೋ 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 ಮಾಮ ಬಂದೈತಿ. ಹಲೋ, ಯಾರು ಕರಮರಾಜ ಮಾತಾಡ್ತಿರೋದ? ನಾನು ಶ್ರೀಕಾಂತ್ ಗೌಡ. ಏನಿಲ್ಲ, ಊರಿಗೆ ಬಂದಿರೋಂಥ ವಿಷಯ ತಿಳಿದು ಅದಕ್ಕೆ ಫೋನ್ ಮಾಡಿದ್ದೆ. ಹಾಂ, ಏನಿಲ್ಲ, ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಫಂಕ್ಷನ್ ಇದೆ, ಅದಕ್ಕೆ ನೀವೇ ಅತಿಥಿ. ಬರ್ತೀರ ತಾನೇ? ಖಂಡಿತವಾಗ್ಲಿ ಬರಬೇಕು. ಯಾಕಂದರೆ ಈ ಶ್ರೀಕಾಂತ್ ಗೌಡ ಯಾರಿಗೆ ಆಮಂತ್ರಣ ಕೊಟ್ಟವನಲ್ಲ, ಕೊಟ್ಟ ಮೇಲೆ ಬರ್ದೆ ಹೋದರೆ ಬಿಡೋನಲ್ಲ. ಆಯ್ತು, ನಿಮ್ಮ ದಾರಿನ ಕಾಯ್ತಾ ಇರ್ತೀನಿ. ಆದಷ್ಟು ಬೇಗ ಬನ್ನಿ. ಕರ್ಮ, ನೀ ನನ್ನ ಮನೆಗೆ ಬರ್ತಾ ಇರೋದು ತಿಥಿಯಾಗಿ ಅಲ್ಲ, ನಿನ್ನ ತಿಥಿ ಮಾಡಿಸೋದಕ್ಕೆ. ಓಯ್ ನೀ ಬಾಯ್ಲಿ ಕಾಯ್ ಬಾಬಾ ಬಾಟಿ ಕಾಯ್ಚ ಏನಂತೆ? ಹೇಳ್ರಿ ಏನ್ರಿ? ಇಲ್ಲ ಎಲ್ಲಿ ಹೊಂಟಿ ಅಂತ ನೀವ ಅಂದ್ರಲ್ಲ, ಆ ಕಡೆ ಹೊಂಟಿದ್ಯಾ? ಓಯ್ ಓರಿ, ನಮ್ಮ ಮನೆಗೆ ಒಬ್ರು ಅತಿಥಿ ಬರ್ತಾರ. ಸಣ್ಣಂಗ ಕಡಿಲೇನ್ರಿ ಅವನ? ನಾ ಹೇಳಿದ್ರೆ ಕೇಳಲೆ. ಹೇಳ್ರಿ. ನಮ್ಮ ಮನೆಗೆ ಒಬ್ರು ಅತಿಥಿ ಬರ್ತಾರೆ, ಕರ್ಮಜ ಅಂತ. ಹ್ಞೂ ರೀ. ಅವ್ರು ಬಂದ ತಕ್ಷಣ ಕುಂಡ್ರದಕ್ಕೆ ಚೇರ್ ಹಾಕ್ಬೇಕು, ಕುಡಿಯೋದಕ್ಕೆ ನೀರು ಕೊಡ್ಬೇಕು, ಕಾಫಿ ಕೊಡ್ಬೇಕು. ಅಪ್ಪಾರ ಇವು 3 ಕೆಲಸ ನಾವು ಒಬ್ಬ ಮಾಡ್ಬೇಕಣ್ಣ. ಇಲ್ಲ, ಒಂದು 4 ಹೆಣ್ಣಳದವ ನೋಡಿ ಇಟ್ಕೊಂಡು ನಡೀತಿದ್ಯಾ? ಒಬ್ಬರನ್ನ ಕಳಿಸ್ರಿ. ಮಾಡ್ತಿಲ್ಲ? ಮಾಡ್ತೀನಿ. ಅವ್ರು ಬಂದ ತಕ್ಷಣ ಕರಿ, ನಾ ಒಳಗಡೆ ಇರ್ತೀನಿ. ಹೋರಿ. ಕಣ್ಣಾಳರಿ ತುಂಬಿರುವೆ, ಕಣ್ಣಿನ ಎದುರೇ ನಾನಿಂತು ಕಾಣದೆಯೋ ಚೆಲುವೆ. ನೋಟ ಬಂಗಾರವಾಯಿತೆ, ಶಿವಲ್ಲಿ ಮಾತೆ ಮಾಣಿಕ್ಯವಾಯಿತೆ. ನೋಟ ಬಂಗಾರವಾಯಿತೆ, ಶಿವಲ್ಲಿ ನಗುವೆ ನರತ್ನವಾಯಿತೆ. पुष्पराज मैं झुकेगा नहीं. ಎದಿದ್ದ ನೀ ಏನ ಮಾಡಿದ್ಲ? ಏನದು? ಪುತ್ಯ ಏನ ಪುತ್ಯ ಒಂದು ಬಾಟ್ಲಿ ತುಂಬಿ ಕೊಡ್ತೀನಿ, ರೋಡ್ ಹಿಡ್ದು ಹೋಗು. ಅದಲ್ಲಲೇ, ಅದು ಇದು ಬಗದೇಲ ಪುತ್ಯ. ನಿನ್ನ ನಾಲ್ಗೆ ಕಿತ್ತರ ಕೊಡು ಯಪ್ಪ, ಮೊಳಕಾಲಿಗೆ ಹಚ್ಚಿ ತಿಕ್ಕಿರ ಕೊಡ್ತೀನಿ. ಅದು ಪುತ್ಯ ಅಲ್ಲ, ಅದು ಪುಷ್ಪರಾಜ್. ಅದೇ ಪುತ್ಯ. ನೀ ಪುಷ್ಪರಾಜ್ ಆದ್ರ ನಾನು ಕ್ರಾಂತಿ. ನೀನು ಕಾಂತಿ ಆದದ, ಇದು ಆದ್ಮುಖದ ಕ್ವಾಚಕನೋ.
ಯಾರ ಮಗ? ಆದ ಮುದೆ ಕೋತೆ ಕಣೋ. ಕೋಟೆ. ಅವತ್ ಕದ ಇವನು ನಮ್ಮ ಮಾವ ಯಾನ ಮನೆ ಕಚ್ಚಾನಲ್ಲದಿ ಬಾದಿ ಕತ್ತಿ ಬಿದ್ದಾನ. ಲೇ ನನ್ನ ಧೂಮ್ ಮೇಲೆ ಧೂಮು. ಏನು ಧೂಮ್ಲೇ ಧೂಮ್ ಧೂಮು ಧೂಮ ಎಕ್ಸಲ್ ಸೂಪರ್. ಧೂಮ್ಲೇ ಧೂಮು. ಒಂದು ಧೂಮ್ ಇತ್ತೈತಿ, ಮ್ಯಾಗ ಫ್ಯಾನ್ ಇತ್ತೈತಿ, ಒಂದು ಕಾತ ಚೊಯ್ ಪುಯ್ ಚೊಯ್ ಪುಯ್ ಚೊಯ್ ರೂಮ್. ಅದ ಧೂಮು. ಕುರ್ಸಾಲ್ಯ ಒಂದ ಚಾಪ್ಯಾಗ 4 ಮಂದಿ ಬಿದ್ದೀವಲ್ಲಿ ಹಿಂದ. ನನಗೆ ಧೂಮ್ ಧೂಮ್ ಅತ್ತ. ಎಲ್ಲಿ ಧೂಮ? ನಮ್ಮ ಗೌಡ್ರು ಹೇಳ್ತಿರ್ಲ, ಒಬ್ರು ಬರ್ತಾರೋ ಅವ್ರಿಗೆ ಇದು ಮಾಡುತ್ತೇಳಿ. ಇವ್ರ ಇರ್ಬೋದು. ನನಗೆ ಗೌಡ್ರು ಹೇಳ್ಯಾರ ನಿಮಗೆ 3 ಮಾಡಂದಾರ. ಏನು ಮಾಡ್ತೀನಿ ಬಾ ಬಾ. ನಿನಗೆ ಸಾಂದ ತೊಂಬರ್ಲಿ ದೊಡ್ಡದು ತೊಂಬರ್ಲಿ. 4 ಬೀದು ತೊಂಬ ಬೀದು. ನಾ ಕೇಳಿದ್ದು ನೀರಿನ ಬಾಟ್ಲಿ. ಇವು 4 ಬೀದು ತೊಂಬ 4 ಬೀದು. ನೀರಿನ ಬಾಟ್ಲಿ ಸಾಂದ್ ತರಲಿ ದೊಡ್ಡ ತರ್ಲಿಕ್ಕೆ. ನೀರು ನೋಡ್ಲಿ ಮಾರಿ ಹಂಗಾತ್ ನೋಡಿದ್ರದ. ಮಾರಿ ಅನ್ನೋದು ಹರಿದು 10 ನೋಟ್ ಆತ. ನೀರಿನ ಬಾಟ್ಲಿ ತೊಗೊಂಬರ್ತೀನಿ ತಡಿ. ನಮಸ್ಕಾರ. ಬಿತ್ತದ ಬದಲೇ ಹಂಗ್ಯಾಕ ಮಾತಿ ಕೊಡ್ಲೆ ಬ್ಯಾದ ರೊಕ್ಕತ. ಐ ಆಮ್ ಸಾರಿ ಪುತ್ಯ. ನಮಸ್ಕಾರ. ಆಶೀರ್ವಾದ. ನಾನು ಕರ್ಮರಾಜ್ ಅಂತ. ನಾ ಗೌರೀಶ್ ಅಂತ. ನಿಮ್ಮ ಗೌಡ್ರು ಫೋನ್ ಮಾಡಿ ಬಾ ಅಂತ ಹೇಳಿದಾರೆ. ಮತ್ತೆ ನಮಗೆ ಮಿಸ್ ಕಾಲ್ ಕೊಟ್ಟಿದ್ದ ನಾನು ಫೋನ್ ಹಚ್ಚ ಕರ್ಸ್ಯಾನ. ನಾ ಈ ಮನಿ ಅತಿಥಿಯೋ. ಈ ಮನಿ ಅತಿಥಿ ಮತ್ತೆ ಇವನ ತಿಥಿ ಮಾಡಕ್ ಬಂದ ನಾನು. ನಿಮ್ಮ ಗೌಡ್ರು ಫೋನ್ ಮಾಡಿ ಬಾ ಅಂತ ಹೇಳ್ಯಾರೋ. ಕೆಲಸ ಬಗಸಿಲ್ಲೋ ಎಂದ ಬದಾಮಿಗೆ ಹೋಗಿ ಬಂದಲ್ಲ ಅವ. ತಲೆ ಕಟ್ಟಕತೆ ಮಾಡಕತ್ತ ನಾವು. ಎಲ್ಲೆಲ್ಲಿ ಮಾತಾಡ್ತಾನ. ನಿನಗೇನು ಗೊತ್ತೈತಿ? ಇವನ ಆಧಾರ್ ಕಾರ್ಡ್ ಮಾಡೋಣ ಮಾಡಿನ. ನೀ ಪುತ್ಯ ನೀ ಯಾರು? ಕರ್ಮರಾಜ್. ಎಷ್ಟು ಮಂದಿ ಇದ್ರಲಿ ಕರ್ಮರಾಜ್ ನೀ? ಹಾಂ ತಾಜಪುರ ಬಸ್ಸು ಬರ್ತಾನ ಅವ ಕರ್ಮರಾಜ್ ಅತ್ತಾನ. ಸಾಳೆ ಬರ್ತಾನ ಅವ ಕರ್ಮರಾಜ್ ಅತ್ತಾನ. ಅವನ್ನೆಲ್ಲ ಅವ ಕರ್ಮರಾಜ್ ಅತ್ತಾನ. ಎಷ್ಟು ಮಂದಿ ಇದ್ರಲಿ ಒಟ್ರು ನೀವು? ಒಂದು ಟ್ಯಾಕ್ಟರ್ ತುಂಬ್ಕೊಂಡ ಬಂದಿರೇನ? ಆಮೇಲೆ ಅಡ್ಯ ಯಾವಲಿ ಯಾವ ಯಪ್ಪ ಅಲ್ಲೇ ನಿನ್ಗೇನು ಹೇಳಿದ್ನಿ? ಏನು ಹೇಳಿದ್ರಿ? ಅತಿಥಿ ಬರ್ತಾರೆ ಕುಂಡ್ರದಕ್ಕೆ ಚೇರಕಂತ ಹೇಳಿದೆ ತಾನೆ? ಹಾಕಿನಲ್ರಿ ಎಲ್ಲಿ? ಅಲ್ಲಿ. ಇದಾವ್ದ್ಲೇ ಮುನ್ನೋಳಿ ಮಂಗ್ಯ. ನೀವು ಯಾರು ಗೊತ್ತಿಲ್ರಿ? ಅಲ್ಲೇ ಬಂದ ತಕ್ಷಣ ಕರೆದು ಕುಣಿಸೋದು ಆಮೇಲೆ ವಾದ್ಯ ಎಬ್ಸೋದು ಏನು ತೆಗ್ದಿದ್ದಾನೆ ಸಜ್ಜ? ಏನ್ರಿ 2 ತಾಸು ಆತ ಬರ್ತಾನ ಒಳ್ಳೆ ಮಳ್ಳೆ ಬರೀ ಪುಸ್ತಕ ಅಂತಾನ್ರಿ. ಏನಂತಾನ? ಪುಸ್ತಕ ಅಂತಾನ್ರಿ. ಯಾರಲೇಪ ನೀನು? ಯಾಕೆ ಮಾಮ ನನಗೆ ಗೊತ್ತು ತಿಗ್ಲಿಲ್ಲ ನಿನಗ? ಇಲ್ಲ ನಾನು ಹದೀಬಾ ಒಳಗೆ ಬಾಲಿ ಹರಿತೀನಿ ಬಾಲಿ ಮಾಮ ಅವನು ಒಂದೆರಡು BP ಗುಳಿಗೆ ತಕ್ಕೋದು ಮುನುಂಗಿ ಮೊಕ್ಕೊಲ್ಯಾಕ ಮಗ ಅವ. ಯಾರ? ನಾನು ನಿಮ್ಮ ಅಕ್ಕನ ಮಗ. ಓಹೋ ಅಕ್ಕನ ಮಗ ಹರಿಬಾಬು. ಅವನೇ ನೋದಪ್ಪ ಚಿಕ್ಕವನಿದ್ದಾಗ ನೋಡಿದ್ದೆ. ಹಂಗ ಮಾಮ ಈಗ ಬೆಳದ ಮನಗಂತ ಆಗ್ಬಿಡ್ತೀನಿ ಮಾಮ. ಹೌದೌದು. ಅದಮ್ಮದಿ ಮಾಮ ಆರಾಮದಿನಿ. ಅಕ್ಕ ಹಂಗದಾಳೆ? ಅಕ್ಕನೂ ಅದಮ್ಮದಲ್ಲಪ್ಪ. ಏನ್ ತಿಂತಿಲ್ಲ, ಏಟ ಚಿಂತಿಲ್ಲ. ಅದು ಮಾಮ ನಿನ್ನ ಹುಡುಕ್ಯಾದಕ್ಕಂತ ಬಂದು ಇಲ್ಲಿಗೆ ಬಂದೆ. ಮನಿನ ತಿಗ್ಲಿಲ್ಲ, ಅದಕ್ಕೆ ಇಲ್ಲ ಮನಿ ಕಾಣ್ತಲ್ಲ, ಅದಕ್ಕೆ ಚೀದ ಇಲ್ಲ ಬಂದ್ಬಿಟ್ಟೆ. ಇದೇಲೆ ನನ್ನ ಮನಿ. ಬಾದಿ ಹಚ್ಬೋದು ಮಾಮ. ಅಕ್ಕೆ ನಿನ್ನ ಮದುವೆದು ಸದ್ದಿಸಿದ ಇಲ್ಲ? ಅದಕ್ಕೆ ಬಂದಿನಪ್ಪ. ಅದಕ್ಕೆ ನಾನು ಇಲ್ಲೇ ಅದನ್ನಪ್ಪ. ನಿನ್ನ ತಂಗಿ ಅದಲ್ಲ ಅತಿಥಿ ಆಕೆ ಎಷ್ಟು ಜನ ಆಯ್ತಲ್ಲ? ಏನ? ತಿಲಿಪಿ ಆಕಿನ ಕೊತ್ತ ಮದುವೆ ಮಾಡ್ಕೊಳಕ್ಕೆ ಇಲ್ಲಿ ಬಂದೀನಿ. ಮತ್ತೆ ನಿನಗೆ ಅಳಿಯ ಕೊಡ್ಲಾರ್ದೆ ಮತ್ತೆ ಕೊಡಕ್ಕೆ ಹೋಗ್ಲಿ? ಹೌದಲ್ಲ, ನನಗ ಕೊತ್ತ ಮದುವೆ ಮಾಡ್ತಿಲ್ಲ, ನಿನಗ ಕೊಟ್ಟು ಮದುವೆ ಮಾಡ್ತೀನಿ. ಆಯ್ತು, ಭಾಳ ದೂರಿಂದ ಪಯಣ, ಬೇಸತ್ತಿರ್ಬೇಕು. ಹೋಗು, ಒಳಗೆ ಹೋಗಿ ಸ್ನಾನ ಮಾಡಿ ಊಟ ಮಾಡಿ ಹೋಗು. ಮಾಮ ಈ ತನನ ಅಂತದೇನು?
ಸನಾನ ಅಂದ್ರೆ ಏನ ಯಾವ ದವಾಖಾನ್ಯಾಗ ಹುಟ್ಟನ್ರಿ ಇವ ಸನಾನ ಅಂದ್ರೆ ಗೊತ್ತಿಲ್ಲ ತರಕಾರಿ ದವಾಖಾನೆ ಗೊತ್ತಿಲ್ಲೇ ಸನಾನ ಅಂದ್ರೆ ಕರೆನ ಗೊತ್ತಿಲ್ಲ ಇಲ್ಲಪ್ಪ ಗೊತ್ತಿಲ್ಲ ವೆರಿ ಸಿಂಪಲ್ ಏನು 3 ಕಲ್ಲು ಇಡುದು ಮೂರು ಕಾಲು ಸಾರ್ಸಾಡಬೇಡ ಅದನ್ನ 3 ಕಲ್ಲು ಹಿಡುದು ಅದ್ರ ಮೇಲೆ ಬೋಗಾನಿ ಇಡುದು ಬೋದಾನಿ ಇಂತಾದು ಬ್ಯಾಸ್ಗ್ಯಾಗ ನೀರು ಸಿಗಲ್ಲ ಅವು ಸಾಂದ ಮಾಡಿ ಬೋಗಾನಿ ಅದನ್ನು ಬೋದಾಣಿ ಅದ್ರ ಮ್ಯಾಲ ಇಟ್ಟು ತಳಗ ಕಟ್ಟಿಗೆ ತುರುಕಿ ಒಂದಿಟ್ಟು ಪೆಟ್ರೋಲ್ ಗೊಜ್ಜಿ ಉರಿ ಹಚ್ಚಿ ಕೊತ 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 ಕುದ್ದಿಂದ ಒಳಗೆ ಹೋಗಿ ಬೆರಕಿ ನೀರು ಹಾಕೊಂಡು ಅರಿಶಿನ ಮತ್ತು ಚಂದನದ ಗುಣಗಳ ಸಂತೂರ್ 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 ಹೂವಣ್ಣ ಕೂರ್ಸಾಲೆ ನಿನಗೆ ಹೇಳಕತ್ತೀನಿ ಅದಕ್ಕೆ ತಾನ ಸ್ನಾನ ಅಂದ್ರೆ ಜಳಕ ಜಾಲಕ್ಕ ಮಾಡಿ ಬರ್ತೀನಿ ಮಾಡ್ತಿಲ್ಲ ಹೋಗು ಅಥವಾ ರೆಡಿ ಆಗಿದು ತಿಲಿಪಿ ಇಲ್ಲದಲ್ಲ ಒಳಗದಾಳ ಹೋಗ್ಲಿ ಈ ಕಡೆ ಅದಲ್ಲ ಅಲ್ಲೇ ನಾವೇ ಅದನ್ನ ಚಂದಾಗಿ ಲೋಮದೆ ಒದಿಸಿ ಒಗದಂಗ ಮಾತಲ್ಲ ಅಲ್ಲೇ ಹೋಗ್ಬರ್ತೀನಿ ಮಾಮ ತಿಲಿಪಿ ಅದಲ್ಲ ಒಳಗದಾಳೆ ಅವ್ವ ಕಾಗಿ ಕವ್ವ ಯಾರು ಬಂದಾದ ಅವ್ವ ಮಾಮ ಬಂದಾನವ್ವ ಏನು ತಂದಾನವ್ವ ಹಂದೇದಂತ ಹಂಗ ಬಂದಾನವ್ವ ಹೋ ಆ ಪೆದ್ನ ಗುಂಗಲಿ ನಿಮ್ಮನ್ನ ವಿಚಾರಿಸಿದ್ದು ಬನ್ನಿ ಈಗ ಬಂದ್ರೆ ಗೌರೀಶ ಐ ಕೊಂಡ್ರು ಅಲ್ಲಲ್ಲಿ ಅಟ್ ಬೇಸರದಾಗೆ ಹೋತಿಲ್ಲ ಒಟ್ಟ ನನ್ನ ಸ್ವರನ ಹಂಗೈತ್ರಿ ಇನ್ನು ಸ್ವರ ಕಟ್ಟ ತೆಗ್ದಂಗೈತಿ ಬಿಡ ಕೊಂಡ್ರದಾಗ ಚೆರಕ್ ಇಟ್ಟೊತ್ತನ ಅವಂದು ಆತ ಇನ್ನು ಇವಂದು ಚಾಲು ಆಗ ನಾವಲ್ಲಿಪ್ಪ ಜಾತ್ರೆಯಾಗ ನಾವು ಹಾಸಿಗೆ ನೀರ ಹಾಕಿನಿ ಅಲ್ಲೋ ನೀ ಏನು ತಿಳ್ಕೊಂಡೆ ನೀನಂದೆ ಆ ಚೇರ್ ತಂದು ಇಲ್ಲಿ ಹಾಕಂತ ಹೇಳಿದ್ದು ಅಲ್ಲ ಕುರ್ಸಾಲ್ಯ ಚೇರ್ ತಂದು ಹಾಕಕ್ಕ ಊಟಕ್ಕೆ ಸೊನ್ನೆ ಹೆಂಗೆ ಮಾಡ್ತಿ ಏಯ್ ಚೇರ್ ಹಾಕಕ್ಕ ಚೇರ್ ನಿನಗೆ ನಾ ಹಾಕಬೇಕು ಹಾಂ ಹಾಕಬೇಕು ಮತ್ತು ಗೌಡ್ರು ಹೇಳಾರ ಏನು ಮಾಡಾಕಲ್ಲ ಹಾಕ್ತೀನಿ ತಡಿ ಕುಂದ್ರು ಸೀದಾ ಹಾಕೋ ನಿನ್ನ ತಿಂಡಿರಿ ಏನಿಲ್ಲ ಚಂದಂಗಿತ್ತಲ್ಲ ನಾ ಕಾಲಿನ ಮೇಲೆ ಕುರ್ಚಿ ಅದು ನಾ ಇಲ್ಲಿ ತಂದು ಚಂದಿಗೆ ಹಾಕಂತ ಹೇಳಿದ್ದು ಎಲ್ಲಿ ಸೀದಾ ಹಾಕೋಲೆ ನನ್ನ ಕೈಯಾಗ ನಿನ್ನ ಮಾಪ ತುಂಬಿ ಬಂದಂಗ ಕಾಣ್ತೈತಿ ನನಗೆ ಬಾಲೆ ಬಾಲೆ ಬಾ ಬಾ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲಿ ಕುಂದಿರ್ತಿ ಕುಂದ್ರು ಒಲ್ಲೆಂದಿ ಇಲ್ಲಿ ನಡಬರ್ ಕುಂದ್ರು ತಲೆ ಮೇಲೆ ಹೊತ್ಕೊಂಡು ಊರಾಗ ಮಂಗ್ಯ ಸತತ ತಳಿ ಊರಾಗ ಪಟ್ಟಿ ಎತ್ತಿ ಬಿಡ್ತೀನಿ ಏನಲ್ಲಿ ಇಟ್ಟೆಲ್ಲ ಜಿಗದ ಮಾತಾಡಿದಿಲ್ಲ ಏನು ಸಾಲಿ ಕಲ್ತೀನಿ ಡಿಗ್ರಿ ನಿಗ್ರಿ ಏಯ್ ಡಿಗ್ರಿ ಈ ಡಿಗ್ರಿ ಅಂದ್ರೆ ಏನು MBBS ಓ ಎಮ್ಮಿ ಬೋಳಸ್ ಏಯ್ ME ಬೋಳಸ್ ಅಲ್ಲ MBBS ನಾನು ಅದನ್ನ 4 ವರ್ಷ ಅಲ್ಲ ಎಮ್ಮಿ ಬೋಳಸ್ ಏಯ್ ಮತ್ತು ಅದನ್ನ ಅಂತೀಯಲ್ಲೇ ಅಲ್ಲ ಎಮ್ಮಿ ಬೋಳ್ಸಾಕು ಸಾಲಿ ಕಲಿಬೇಕಾ ನಮ್ಮ ಊರಾಗ ಎಮ್ಮನೆ ಅಭ್ಯಾಸಿಪ್ಪ 50 ರೂಪಾಯಿ ಕೊಟ್ರೆ 3 ಎಮ್ಮಿ ಒಂದು ತಾಸಿನಾಗ ಬೋಳಿಸಿ ಹೋಗೋದು ಬಿಡ್ತಾನೆ ಹೊಳ್ಳಿ ಕೋಡಿಗೊಟ್ಟು ವಾರ್ನೆಸ್ ಹಚ್ಚಿ ಎಮ್ಮಿಗೊಂದು ಚಸ್ಮಾ ಹಾಕಿದ್ರೆ ನಿನ್ನಂತ ನಾಲ್ಕು ಕ್ವಾಣತ್ತೀನಿ ನೀ ಅತ್ತಲ್ಲ ನೀ ಯಾಕೆ ಕ್ವಾಣ ತಿಳ್ಕೊತೀವೋ ಓ ಸಾಲಿ ಕಲ್ತಾವ್ರು ಡಿಗ್ರಿ ಎಮ್ಮಿ ಬೋಳಸ್ ಒಂದು ಏಯ್ ಮತ್ತು ಅದನ್ನ ಅಂತೀಯಲ್ಲ ಇವ್ರಿಗೆ ಕನ್ನಡ ಗೊತ್ತಾಗಂಗಲ್ಲ ಇವ್ರಿಗೆ ಇಂಗ್ಲೀಷ್ನಾಗ ಹೇಳಬೇಕು ಇಂಗ್ಲೀಷ್ನಾಗ ಹೇಳ್ತೀನಿ ಕೇಳ್ರಿ ಮೈ ಡಿಯರ್ ಸ್ಟೂಡೆಂಟ್ ಗುಡ್ ಆಫ್ಟರ್ನೂನ್ ನಿಮ್ಮ ಅವನು ಲೆಸನ್ ನಂಬರ್ 1 ವಾಟ್ ಎಮ್ಮಿ ಬೋಳಸ್ ವೆರಿ ಸಿಂಪಲ್ 7 ನೆಕ್ ಬ್ಲೇಡ್ ತಗೋಸ್ ನಟ್ ನಡಬರ್ ಕಟ ಇದಕ್ಕೆ ಜೋಡಸ್ ಕಿರಬಳ ಮ್ಯಾಗೆ ಥಿಂಗ್ಸ್ ಕೈಯಾಗ ಗ್ರಿಪ್ ಹಿಡ್ದಿಂಗ್ಸ್ ಲೆಟ್ಸ್ ಗೋ ಚರಕ್ ಚರಕ್ ಮ್ಯಾಗಿಂದ ಮುಗಿತೀಗ ಇನ್ನು ಬುಡುಕಿಂದ ಎಲ್ಲಿ ಬುಡುಕು ಎದ್ರ ಬುಡಕ ಎಮ್ಮಿ ಬುಡುಕ
ಏನೋ ಹುಕ್ಕೂರು ಸಾಲಿ ಆದಿಯೋ ನೀನು ಮತ್ತು ಹೊಳ್ಳಿ ಕಿರಬಳ್ಳೆ ಥಿಂಗ್ಸ್ ಕೈಯಾಗ ಗ್ರಿಪ್ ಹಿಡ್ದಿಂಗ್ಸ್ ಒಂದಿಟ್ಟು ಗೋಣ್ ಎಮ್ಮಿ ಇಲ್ಲೈತನ ಅದು ನಾ ಅಲ್ಲಿ ಹೋಗೀನಿ ಲೆಟ್ಸ್ ಗೋ ಇಲ್ಲಿ ಬಂದು ಲೇಟ್ ಆಗತ್ತ ಯಾಕೆ ಲೇಟ್ ಆಗತ್ತ? ಅಲ್ಲಿ ಬಾಲದ ಕೂದಲು ಬಿರ್ಸು ಭಾಳ ಇರ್ತಾವ ಅದಕ್ಕೆ ಬುರುಗ್ ಹಚ್ಚಿರಂಗಿಲ್ಲ ನಾವು DCJ ಎಮ್ಮಿ ಬೋಳ ಮತ್ತು ಅದನ್ನ ಅಂತೀಯಲ್ಲೋ MBBS ಏನು ಕಲ್ತಿಲ್ಲ ಸಾಲಿನಿ MBBS MBBS ಕಲ್ತ ನಿಂತಿ ಶಿಳ್ಳಿ ಮಿಳ್ಳಿ ಒಂದು ಕುರ್ಚಿ ಮೇಲೆ ಕುಂದ್ರಾಕ ಬರಲ್ದಲ್ಲಿ ನೀ ಕೂತೋರ್ಸ್ ನೋಡೋಣ. ಕುಂದಿರ್ತಾನಲ್ಲ ನಮ್ದು ಏನಿದ್ರು ಒಂದು ಚಾಯ್ಸ ಒಂದು ರೈಸ ಕೇಳ್ಕತ್ತ ನಾಟಕ ಗೌರಿಯ ಅಲ್ಲ ಬಂದ ಅತಿಥಿಗಳಿಗೆ ಓಳು ಹಿಕ್ಕೊಳಗಾರ ತಿಂದು ಕುಳು ಕರಗಂಗಿಲ್ಲ ನಮಗನ. ಇಲ್ರಿ ಗೌಡ್ರ ಅದು ಕುರ್ಚಿ ಭಾಳ ಹೊಲಸಾಗಿತ್ರಿ ಅದಕ್ಕೆ ಟವಲ್ ಒಳಗಿಟ್ಟಿನಲ್ರಿ ಅದ್ರ ಸಂಬಂಧ ಹಿಂಗೆ ವರ್ಷ ಆತೀನ್ರಿ ನಾ ಅದ್ರಲ್ಲೇನ ಮತ್ತೇನು ಮಾಡಿದ್ರಿ ಮನಿ ಅತಿಥಿದಾರ ಅವರು ಸ್ವಚ್ಛ ಮಾಡತ್ತೀನಿ ಅದು ಹೋಗು ತಂಗಿಗೊಂದು ಕಪ್ ಕಾಫಿ ಮಾಡ್ಕೊಂಬ ಅಂತ ಹೇಳೋದು. ನಾವು ಅಲ್ರಿ ನಾ ಟೀ ಕುಡಿಯಂಗಿಲ್ರಿ ಮತ್ತೆ 15 ದಿವ್ಸ ಆತ್ರಿ ಬಿಟ್ರಿನ ಯಾಕೆ ಪಿತ್ತಾಗತ್ತೈತ್ರಿ ಬಿಟ್ಟಿನ್ರಿ. ಮತ್ತೆ ಏನು ಕುಡಿಬೇಕಂತ ಮಾಡಿದೆ? ಹೇಳ್ರಿ ಚಾ ಯಾರಿಗಂದ್ರಿ ನೀವು ನಿನ್ನಗಾಲಲ್ಲೇ ಹಾಂ ಅವರಿಗೆ ಅವಂಗ್ರಿ ಹಾಂ ಬರೋಬ್ಬರಿ ಆತ್ ನೋಡ್ರಿ ಇದು ನೀವು ಹೇಳಿದ್ದು ಚಾ ಬೇಕಲ್ರಿ ಹೋಗ್ತಂಬ ಅವ್ರಿಗೆ ಹೇಳಿ ತೊಗೊಂಬರ್ತೀನಿ. ಹೌದು ಗೌಡ್ರೆ ನಿಮ್ಗೊಬ್ಳು ತಂಗಿ ಇದ್ದಾಳ, ಅದಾಳ್ರಿ. ಅವಳ ಹೆಸರು? ಅವಳ ಹೆಸರು ಶಿಲ್ಪ ಅಂತ್ರಿ. ಶಿಲ್ಪ ನೋಡಕ್ ಭಾಳ ಚಂದ ಇರ್ಬೇಕಲ್ಲ? ಒಂದು ರಾಸ್ ಅದಾಳ್ರಿ. ನಾ ಹೆಂಗದ ನಮ್ಮ ತಂಗಿನ ನೋಡಕ್ಕ ಹಂಗ ಅದಾಳ್ರಿ. ನಾವು ಮಂದಿ ಮನೆಗೆ ಹೋಗ್ತೀವಿ ಚಾಗಿ ಕೊಟ್ರೆ ಮುಚ್ಕೊಂಡು ಕುಡ್ಕೊಂಡು ಎದ್ದು ಬರ್ರಿ. ಈಗ ನಿಮ್ಗತ್ಲಿ ಹೆಳಗುರತ್ಲಿ ದಪ್ತರ ತಗೊಂಡು ಕುಂಡ್ರಂಗಿಲ್ಲ ಬಿಡ್ರಿ. ಮಾತಿಗೆ ಮುಂಚೆ ಕೇಳಿದ್ ನೋಡ್ರಿ. ಮತ್ತು ನಾನು ತಿಂಡಿ ಹೆಚ್ಚಾಗಿ ಹೇಳಕತ್ತೇನನ್ರಿ ಹೆಂಗೆ ತೆಗ್ದ ನೋಡಿ ಇವಳು ಸೊಬ್ಬೆ. ಗೌರೀಶ ಹೇ ಗೌರೀಶ ಯಾಕ್ಲೆ ಏನಾಯ್ತ? ಗೌಡ್ರ ನಿಮ್ಮ ಮಂದಿ ಮಕ್ಕಳಿಗೆ ಎಲ್ಲರಿಗೂ ಫೋನ್ ಹಚ್ಚಿಬಿಡ್ರಿ. ಅಲ್ಲ ಏನಾಯ್ತಂತ? ಆಗಬಾರ್ದಂತ ಗಾತನ ಆಗಿಬಿಟ್ಟೈತ್ರಿ. ಅಲ್ಲೇ ಏನಾಯ್ತು? ನೀವು ಚಾ ಮಾಡ್ಕೊಂಬ ಅಂತ ಹೇಳಿದ್ರಿ ಅವ್ರಿಗೆ ಹೇಳ್ತಾ ಹೇಳಿದ್ದೆ ಅವ್ರಿಗೆ ಹೋಗಿ ಚಾ ಮಾಡ್ಕೊಂಬ ಅಂತ ಹೇಳಿದೆ. ಅವರು ಬೋಗಾಣಿ ತಗೊಂಡು ಗ್ಯಾಸಿನ ಮೇಲೆ ಇಟ್ರು ಗ್ಯಾಸ್ ಚಾಲು ಮಾಡಿದ್ರು. ಏನಾಯ್ತ್ಲೆ? ಇನ್ನೇನು ಕಡ್ಡಿ ಕೊರಿಬೇಕು ಅನ್ನಕ್ಕ ಏನಾರ ಆಯ್ತ್ಲೆ? ಗ್ಯಾಸ್ ಖಾಲಿ ಆಗ್ಬಿಟ್ಟು ಅಲ್ಲ 4 ಮಂದಿ ಸತ್ತರ್ಗತ್ಲಿ ಹೇಳಾಕತ್ತಿಯಲ್ಲ. ಮನೆಗೆ ಅತಿಥಿ ಬಂದಿರ್ತಾರ್ರಿ ಅವ್ರ ಮುಂದೆ ಹೇಳಬಾರ್ದು ಅಂತ ಅವೆಲ್ಲ ಅಂದ್ರು ಕೇಳಿಲ್ರಿ. ನಾ ಏನ್ ಮಾಡಿದೆ? ನಿಮ್ಮದು 1994 ಅಟ್ಟದ ಮೇಲೆ ಇಟ್ಟಿದ್ರಲ್ಲ ಓ ಸ್ಟೋ ತಳಗ ತಗೊಂಡ್ರಿ. ತಳಗ ತಗೊಂಡು ಇನ್ನೇನು ಹವಾ ಹಾಕ ಮತ್ತೇನಾಯ್ತ್ಲೆ? ಅದ್ರ ವಯಸ್ಸರಿ ಇಟ್ಟು ಆಗಲಾಗಿತ್ತು ರೀ. ಅಲ್ಲ ಆಗಿನ ಕಾಲದಾಗ ಭಾಳ ಚಾ ಮಾಡ್ತಿದ್ರು ಅದ್ರ ಮ್ಯಾಗ ಅಡಿಗೆದು ಅದಕ್ಕೆ ಅಷ್ಟು ಅಡಗಲಾಗಿರ್ಬೇಕು. ಒಟ್ಟು ಹೆಂಗಾರ ಮಾಡಿ ಚಾಲು ಮಾಡೀನ್ರಿ ಸ್ಟೋ ಚಾಲು ಮಾಡಿ ಚಾ ರೆಡಿ ಆಗೈತ್ರಿ. ಹೌದಾ? ಅವರ ಚಾ ತೊಗೊಂಡು ಬರ್ರಿ. ಅಣ್ಣ ಕಾಫಿ ಅಣ್ಣ. ಕಾಪಿ ನನಗಲ್ಲಮ್ಮ. ನನಗೂ ಅಲ್ರಿ. ಮತ್ತೆ ಯಾರಿಗಣ್ಣ? ಯಾಕ್ರಿ ಈ ಬಡವನ ಮೇಲೆ ಇಟ್ಟ ಪ್ರೀತಿ ಯಾಕೆ ತೋರ್ಸಾಕತ್ತೀರಿ ನೀವು ಸರಿ ಅವ್ವ ಅದು ಹೊಸದು ಬಂದತ್ ನೋಡವ್ವ ಹೊಸದು ಯಾವ್ದನ್ನ ಅದು? ಅದನ್ನ ಮಾಡುವ ಯಾವ್ದು? ಹಿಂಗೆ ಫುಲ್ ಬುರ್ಗಿ ಎಬ್ಸಿದ್ದು ಅದನ್ನ ಮಾಡಕ್ಕೆ ಬರ್ತಾನವ ನಿನಗೆ. ನಾ ಹೇಳ್ತೀನಿ ಕೇಳವಾ. ಒಂದು ಕಪ್ಪಲಿ ಹಾಲು ಇನ್ನೊಂದರಲ್ಲಿ ಇಬ್ರು ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ ಈ ಬೆಡ್ಡಿನಿಂದ ಆ ಬೆಡ್ಡಿಗೆ ಜಂಪಿಂಗ್ ಜಪಾಂಗ್ ಜಂಪಿಂಗ್ ಜಪಾಂಗ್ ಜಂಪಿಂಗ್ ಜಂಪ್ ಬೂಸ್ಟ್ ಆಫ್ ಸೀಕ್ರೆಟ್ ಮಗ್ಗಲು ಮನೆ ಅವನು ಎನರ್ಜಿ. ಚಾ ಕುಡಿದ್ರ ಪಿತ್ತ, ಇದು ಕುಡಿದ್ರೆ ಪಿತ್ತ. ಅವ್ವ ಸ್ವಲ್ಪ ಹಾಲು ಜಾಸ್ತಿ ಹಾಕಬೇ. ಅಲ್ಲ ದನ ಬಿಟ್ಕೊಂಡು ಹೋದಾಗ ಇವಳು ಗಟ್ರ ನೀರು ಸಲಲಿಕ್ಕಿಗೆ ಬೂಸ್ಟ್ ಬೇಕಂತ ಬೂಸ್ಟ್. ಆಮೇಲೆ ಕಾಪಿ ನನಗಲ್ಲಮ್ಮ. ಮತ್ತೆ
ಅವ್ರಿಗೆ ತಗೋದಿನ ತಗೋ ಹಿಡಿದ್ರೆ ಹಿಡಿ ಸರ್ ಕಟಿ ಚಪ್ಪಲ್ ಎದಕ್ಕೆ ಕೊಟ್ಟಿದ್ ನಿನಗೆ ಹೊಡ್ಯಾಕ ಹೊಡ್ಯಾಕ ಕೊಟ್ಟಿಲ್ಲ ಮತ್ತೆ ಅದು ಕೊಟ್ಟಿ ಇದನ್ನ ಚಾದ ಎದಕೊಂಡ್ ತಿನ್ನತ್ ಕೊಟ್ಟಿದ್ ನೀನು ಏಯ್ ಹಿಂಗೆ ಮಾಡಿದ್ರೆ ನಾವು ಇನ್ನೇನು ಬರಬೇಕೋ ಬರಬಾರ್ದ ನಿನಗೆ ಬಾ ಅಂತ ಬೋಸಡಿ ಮಗ ಯಾರು? ನಿಮ್ಮ ಗೌಡು ನಾ ಅಂದಿಲ್ಲ ಒಂದಾನು ಏನ್ ಮಾತಾಕತ್ತಿಲೆ ಇವನೋಲೆ ಇವ ಯಾವ ನಮ್ಮನಿ ಮಾತಾಕತ್ತಾನ ಏನ್ ಮಾಡಿದ ಇವ ಚಾಕುದಾಕತ್ತಲ್ಲ ಅವ ಭತ್ತ ಹಾಕಿ ನೆಗ್ಗಾಕತ್ತಾನ ಯಾಕಲಿ ಬಿಡ ಯಾವಿವ ಈ ಮನಿ ಅತಿಥಿ ಅವ ಯಾ ತಿಥಿ ಅತಿಥಿ ಓ ಅದ ತಿಥಿ ಗೌರೀಶ ಓ ಕಾಫಿ ಶಿಲ್ಪ ಅವರು ಮಾಡಿದ್ದ ತುಂಬ ಸೂಪರ್ ಆಗಿದೆ ಮತ್ತ ಫೆಂಟಾಸ್ಟಿಕ್ ಮತ್ತ ಬೊಂಬಾಟ್ ಕುಡಿದ ಪುಕ್ಸಟಿ ಚಾ ಕುಡಿಯಾಕತ್ತಿ ಮತ್ತೆ ಬಂಬಾಟ ಗಿಂಬಾಟ ಅಂತೇಳಿ ಅದನ್ನ ಶಿಲ್ಪ ಅವರು ಮಾಡಿಲ್ಲ ನಮ್ಮ ಮನ್ಯಾಗ ಮಾಡು ಕಸ ಮುಸ್ರಿ ಮುದುಕಿ ಮಾಡೈತೆ ತೋ ನೈತಾ ಸ್ವಲ್ಪ ಉಪ್ಪು ಐತ್ಲೆ ಉಪ್ಪು ಬೈತೆ ಹಾಂ ಬೈಲಿ ನೀ ಯಾ ಚಾ ಕುಡ್ದಿಲ್ಲ ಅವ್ವಾರಿಗೆ ನಾನು ಅಡಿಗೆ ಮನೆಗೆ ಹೋಗೋದಿನಿ ಅವ್ರು ಬಾತ್ರೂಮ್ ಹೋದಂಗೆ ಕಾಣ್ತಾರೆ ಅದನ್ನ ನೋಡ್ಲಿ ಅದ್ರ ಭತ್ತ ಹಾಕಿ ಹಾಕಿ ನೆತ್ತಾಕತ್ತ ಏ ನೀ ಸರಿ ನೀ ಚಾ ಕುಡ್ದಿಲ್ಲ ಕುಡ್ದಿಲ್ಲ ಕುಡ್ದು ನಡಿ ಏ ನಿಮ್ಮ ಗೌಡ್ರ ಹತ್ರ ಕೆಲಸ ಇದೆಯಾ ಹೊಕ್ಕಿಲ್ಲ ಅದೇ ನಿಮ್ಮ ಗೌಡ್ರ ಹತ್ರ ಕೆಲಸ ಇದೆಯಾ ಅಣ್ಣ ಈ ಮನಿನ ನಿಂದು ಅಲ್ಲಲ್ಲಿ ಬಂದ ತಕ್ಷಣ ಅವ್ರನ್ನ ಕಳಿಸಿ ಬಿಡೋದನ್ನ ಇಲ್ಲಿ ಅವ್ರದ್ದೇನೋ ಅರ್ಜೆಂಟ್ ಮೀಟಿಂಗ್ ಐತೈತಿ ಏ ನಾ ಎಲ್ಲ ಹೇಳು ಹ್ಞೂ ಅಣ್ಣ ಹ್ಞೂ ಅಣ್ಣ ಅಣ್ಣ ಕಾಲ್ ಬತ್ನು ಹ್ಞೂ ಅಣ್ಣ ಹ್ಞೂ ಅಣ್ಣ ಹ್ಞೂ ಅವ್ ಹ್ಞೂ ಅಂದಾನ್ರಿ ಡೈಲಾಗ್ ನಿಮ್ಮದಾನು ಅಲ್ಲ ನಾ ಮರ್ತಿದ್ದು ನೀನೇ ಹೇಳ್ಕೊಟ್ಟು ನೋಡ್ಲಿ ಈಗ ಇಲ್ಲ ನನ್ನ ಕರೆಗೆ ಒಗ್ಗಟ್ಟು ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಏನಿಲ್ಲ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಫಂಕ್ಷನ್ ಇದೆ ಇವತ್ತು ರಕ್ಷಾ ಬಂಧನ ಮೇಲಾಗಿ ನನ್ನ ತಂಗಿಯ ಹುಟ್ಟುಹಬ್ಬ ಫೋನಿನಲ್ಲಿ ಕೇವಲ ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿದ್ರಿ ಹುಟ್ಟು ಹಬ್ಬ ಅಂದಿದ್ರೆ ನಾನು ಒಂದು ಕಾಣಿಕೆ ತರ್ಬೋದಿತ್ತಲ್ಲ ನೋಡೋಣ ಮುಂದೆ ಸಮಯ ಸಂದರ್ಭ ಬಂದಾಗ ಯಾರು ಕಾಣಿಕೆ ಯಾರು ಕೊಡ್ತಾರ ಅಂತ ಅಟ್ಟು ಮೀರಿ ನಿನಗೆ ಕಾಣಿಕೆ ಕೊಡಂಗ ಅನಿಸಿದ್ರ ಅಲ್ಲೊಂದು ಟಮ್ ಟಮ್ ಐತಿ ಹೋಗಿ ತುಂಬ್ಕೊಂಡ್ ಬಂದ್ಬಿಡು ಏ ಕಾಣಿಕೆ ಟಮ್ ಟಮ್ ತರ್ತಾರ ಅಲ್ಲೇ ನಾವು ಟಮ್ ಟಮ್ನ್ಯಾಗ ಗಣಪತಿನ ತರ್ತೀವಿ ಅವತ್ತು ಕಾಣಿಕೆ ತರಂಗಿಲ್ಲನ ಗೌರೀಶ ಹೋರಿ ಇವತ್ತು ನಿಮ್ಮ ಮನ್ಯಾಗ ಏನೋ ಫಂಕ್ಷನ್ ಐತಂತ ಅಪ್ಪಾರ ಬರ್ರಿ ಏನಾಗ್ತ ನಾವು ಏನು ನಿಮ್ಮ ಅಮ್ಮವ್ರದ್ದು ಹುಟ್ಟು ಹಬ್ಬ ಐತಂತ ದೊಡ್ಡ ಮನಿತನದಾವ ನಮ್ಮ ದಿನಕ್ಕೊಂದೊಂದು ಮನ್ಯಾಗ ಫಂಕ್ಷನ್ ಇರ್ತಾವ ಏನಂದಿ ಹುಟ್ಟು ಹಬ್ಬ ಬಾಯಾಗ ಮೊಳಕೈ ತುರುಕ ನೆತ್ತಾಗ ತೆಗಿತೀನಿ ನೀನು ಯಾಕೋ ಚಾ ಕುಡ್ದು ಬಾಯಿಲಿ ಎತ್ತರ ಮಾತಾಡ್ತೇನ ಅಪ್ಪಾರ ಹಿಂಗ್ಯಾಕೆ ಮಾತಾಡ್ತಾನ್ರಿ ಇವ ಅಲ್ಲಲ್ಲಿ ನೀ ಏನು ತಿಳ್ಕೊಂಡಿ ಮತ್ತೇನಾಯ್ತು ಅವ್ವಾರ್ದು ಐತತ್ಲ ಇವತ್ತು ಏನದ ಅವ್ವಾರ್ದು ಇವತ್ತ ಕುಟ್ಟು ಹಬ್ಬ. ಎಂತೆಲ್ಲ ನಾದೆಲ್ಲ ಇಲ್ಲ ನೋಡ್ಲಿಲ್ಲ ನಿನಗೆ ಅದು ಯಾವಾಗಲೂ ಇಂಗ್ಲಿಷ್ನ್ಯಾಗ ಹೇಳ್ಬೇಕಲ್ಲ ಇಂಗ್ಲಿಷ್ನ್ಯಾಗ ಇಂಗ್ಲಿಷ್ನ್ಯಾಗ ಟೆಲ್ ಮಿ ಇವತ್ತು ನಮ್ಮ ತೊಟ್ಟಿದು ಬೋತದೆ ಐತಿ ಬೋತದೆ ಎಲ್ಲ ಬೋತದೆ ಅವ್ ಹೇಸಿ ತೀರಾ ಹೇಸಿ ನೀವು ಊರ್ ಹೇಸಿ ಮುಚ್ಕೊಂಡಲ್ಲೇ ಇದೇ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಹಾಡಿ ಕುಣಿಯೋಣ ಬನ್ನಿ ಅಣ್ಣ ತಂಗಿಯರಗಿ ಬಂದ ಜನ್ಮ ಜನ್ಮಗಳ ಬಂದ ಅಣ್ಣ ತಂಗಿಯರಗಿ ಬಂದ ಜನ್ಮ ಜನ್ಮಗಳ ಬಂದ ಜೀವಕ್ಕೆ ಮುರಳುವಿದೆ ಹಾಗೆರೆ ಕಾವಾಗಲನ್ನು ಹರಿಸುತ್ತಿದೆ ಈ ರಜಾ ಬಂದನ ಈ ರಜಾ ಬಂದನ ಅಣ್ಣ ತಂಗಿಯರಗಿ ಬಂದ ಜನ್ಮ ಜನ್ಮಗಳ ಬಂದ ಜೀವಕ್ಕೆ ಮುರಳುವಿದೆ ಹಾಗೆರೆ ಕಾವಾಗಲನ್ನು ಹರಿಸುತ್ತೀರಿ ಈ ರಕ್ಷಾ ಬಂಧನ ಈ ರಕ್ಷಾ ಬಂಧನ
ಬಂದ ಶುಭ ದಿನವೇ ಈ ರಾತ್ರಿ ಹಬ್ಬ ಬಂದಿತ್ತು ಸೋದರಿಗೆ ಎಲ್ಲವರಿಗೆಲ್ಲೂ ಈ ರಾತ್ರಿ ಸಾಕ್ಷಿ ಹೇಳಿದ್ದು ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ಕಲ್ಲಿಗೆ ಗೌರವದ ಗರಿರೇರಿತು ಮುದ್ದಾಗಿ ನೀನು ತಮ್ಮ ಅನ್ನೋದು ನನಗೆ ಓಂಕಾರ ನಿನ್ನ ಇವೆಲ್ಲ ನಿನಗಾಗಿ ದೀರ್ಘಾಯುಷ್ಮಾತ್ಮವ ಅಣ್ಣ ತಂಗಿಯರ ಈ ಬಂದ ಜನ್ಮದ ಮಗಳ ಅನುಬಂಧ ಜೀವಕ್ಕೆ ಗುರುಳಿದೆ ಯಾವಾಗಲೆಂದು ಹರಿಸುತ್ತಿದೆ ಈ ರಕ್ಷಾ ಬಂಧನ ಈ ರಕ್ಷಾ ಬಂಧನ ಇವತ್ತು ನಮ್ಮ ಅವ್ವಾರ್ದು ಕೊಟ್ಟು ಹಬ್ಬ. ಅಲ್ಲಲ್ಲಿ ಏನಂತ ತಿಳ್ಕೊಂಡಿ ನೀನು? ಇವತ್ತು ಅವ್ವಾರ್ದು ಕೊಟ್ಟು ಹಬ್ಬ. ಕೊಟ್ಟು ಹಬ್ಬ ಅಲ್ಲಲ್ಲಿ ಅದು ಹುಟ್ಟು ಹಬ್ಬ ಹಾ, ಅಲ್ಲೇ ಕೊಟ್ಟು ಕೊಟ್ಟು ಅಂತೀಯಲ್ಲೋ. ಹುಟ್ಟು ಹಬ್ಬ, ಹುಟ್ಟು ಹಬ್ಬ. ನೋಡಿ, ಈ ಕುಗ್ರಾಮದಲ್ಲಿ ಒಬ್ಬ MBBS ಓದ್ತಿದ್ದಾನೆಂದ್ರೆ ನನಗೂ ಈ ಊರಿನ ಗೌಡನಾಗಿ ತುಂಬ ಹೆಮ್ಮೆ ಅನಿಸುತ್ತೆ. ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನಾದರೂ ಹಣಕಾಸಿನ ತೊಂದರೆ ಇದ್ದರೆ ನನಗೆ ಒಂದು ಫೋನ್ ಮಾಡಿ. ಖಂಡಿತವಾಗ್ಲು ಗೌಡ್ರೆ. ಹಚ್ಚ ಫೋನ್ ಹಚ್ಚ ಹಚ್ಚ ಫೋನ. 10 ನಂಬರ್ನಾಗ 4 ನಂಬರ್ ಹಾರುವ ಸಿಗಿಸುವುದ ಅವರು. ಒಂದು ಹಾರ ಹೆಚ್ಚಾದ್ರೆ ನೀ ಎಲ್ಲಿ ಸಿಕ್ಕೊಳ್ಳಮ್ಮ. ಟೇಜ್ರಿ ಕಿಲಿಯಲ್ಲಿ ಹಾಕಿರ್ತೀವಿ, ತಗೋ ಏನು ಬೇಕು ತಗೊಂಡು ಹೋಗು. ಒಯ್ ಪಡ್ದ ಒಯ್ ಆ ಕ್ಯಾಶ ಮಾಸ್ತರ ಬೇಡ ಅವನು ಒಯ್. ಇಲ್ಲಿ ಕೂತ ಸೌಂಡ್ ಸಿಸ್ಟಮ್ ಅವ್ರನ್ನ ಸೌಂಡ್ ಸಿಸ್ಟಮ್ ಅವ್ರನ್ನ ಒಟ್ಟರು ಕೂಡಿ ಹೊತ್ಕೊಂಡು ಹೋಗು. ಅಲ್ಲಿ ಯೂಟ್ಯೂಬ್ ಇದು ಮೊಬೈಲ್ ಅವನು ಹೊತ್ಕೊಂಡು ಹೋಗು. ಒಯ್ಯೋ ಎಲ್ಲ ಒಯ್ಯ. ಏ ಅವ್ರು ಗೌಡ್ಯ, ಹೇಳತ್ತ ನೀವು ಯಾಕೆ ಬಂದಾನ? ನನ್ನ ಸಂಬಂಧ ನೀ ಹುಟ್ಟಿವೋ ನಿನ್ನ ಸಂಬಂಧ ನಾ ಹುಟ್ಟಿವೋ ಇಬ್ಬರು ಕೂಡಿ ಇವ್ ಹುಟ್ಟಿವ ನಾವು. ಹಚ್ಚ ಫೋನ್ ಹಚ್ಚ. ಅಲ್ಲಲ್ಲಿ ಆಗಲೇ ಹೇಳಿದ್ರು ನೋಡಕತ್ತೇನೆ ಇರುವ ನಾಗ್ನಾಗ ಡಗಲಾಗದವ ನಾನು. ನೀನೇ ಕಸ್ಕೊಂಡು ಮಾತಾಡ್ರಿ, ನಾ ಏನು ಮಾತಾಡ್ಲಿ? ಗೌಡ್ರ ಮಂದ್ಯಾಗ ಅಸಹ್ಯ ಯಾಕೆ ಹೋಗ್ಬೇಡ್ರಿ. ಯಾಕಲೇ? ಡೈಲಾಗ್ ಕಮ್ಮಿ ಅದಾವಲ್ಲ ಹಾಂ ಹಿಂದೆ ಬರೀ ನಾ ಬರೆದು ಕೊಡ್ತೀನಿ. ಒಳ್ಳೆ ಅಂದ್ರೆ ಇಲ್ಲೇ ಬರೀತೀನಿ. ಬರೀ ಏಯ್ ಸಾಕು ಸಾಕು. ಇವು 2 ಡೈಲಾಗ್ ಅದಾವು, ಬಾಯ್ಪಟ್ಟು ಮಾಡ್ರಿ. ನಾಳೆ ಮುಂಜಾನೆ ಇವ್ರು ಹುಟ್ರು ಎದ್ದು ಹೊಕ್ಕಾರು, ಬಂದು ಇಲ್ಲಿ ಜಂಪ್ಗಣಿ ಕತ್ತಿ ವಾಂಗೆ ತೋದ್ರಿ. ಎಲ್ಲವಲೇ? ಸರಿ ಗೌಡ್ರೆ, ನಾನು ಇನ್ನು ಬರ್ತೀನಿ. ಆಯಿತು. ತಂಗ್ಯವ್ವ, ಈಗ ತಾನೇ ಬಂದು ಹೋಗಿರೋ ಮುಸುಡಿನ ಯಾವತ್ತಾದ್ರೂ ನೋಡಿದೀಯಾ? ಇಲ್ಲ ಅಣ್ಣ, ನಾನು ನೋಡಿಲ್ಲ. ನಿಜ ಹೇಳ್ತಾ ಇದೀಯ? ನಿಜವಾಗ್ಲೂ ಅಣ್ಣ, ನಾನು ಎಲ್ಲಿ ನೋಡಿಲ್ಲ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡ್ರೆ ನಾನು ಎಷ್ಟೇ ಆಗ್ಲಿ ನೀನು ಅಣ್ಣ, ಹೇಳು ಎಲ್ಲಿ ನೋಡಿದ್ಯಾ ಅಂತ. ಅದು ಅಣ್ಣ ಕಾಲೇಜಲ್ಲಿ ನೋಡಿದ್ದೀನಣ್ಣ. ಕಾಲೇಜ ಕಾಲೇಜ್ ಆದ್ಮೇಲೆ ಒಬ್ರೊಬ್ರು ನೋಡೋದು, ಒಬ್ರೊಬ್ಬರ ಮಾತಾಡ್ಸೋದು ಇದ್ದೇ ಇರುತ್ತೆ. ಇಷ್ಟೇನಾ ಮತ್ತೇನಾದ್ರು? ಇಲ್ಲ ಅಣ್ಣ, ಅಷ್ಟೇ, ಮತ್ತೇನಿಲ್ಲ ಅಣ್ಣ. ಯಾಕೋ ಮೈ ಕೈ ಎಲ್ಲ ನಡಗ್ತಾ ಇದೆ, ತುಂಬಾ ಚಳಿ ಅಣ್ಣ. ಮುಖ ಎಲ್ಲ ಬೆವರ್ತಾ ಇದೆ, ತುಂಬಾ ಶೆಕೆ ಅನ್ನಿಸ್ತಾ ಇದೆ ಅಣ್ಣ. ಹಾಗಾದ್ರೆ ಇಲ್ಲಿ ಏನೋ ತಪ್ಪು ನಡೀತಾ ಇದೆ ಅಂತ ಅರ್ಥ. ಹೇಳು ಏನ್ ನಡೀತಾ ಇದೆ ಅಂತ. ಅದು ಅಣ್ಣ, ನಾನು ಅವರನ್ನ ಮನ್ಸಾರೆ ಪ್ರೀತಿ ಮಾಡ್ತಾ ಇದ್ದೆ. ಪ್ರೀತಿ ಮಾಡ್ತಾರಂತೆ? ಪ್ರೀತಿ ತಂಗ್ಯವ್ವ, ಇಲ್ಲ ಕತ್ತಿಗೆ ಸಾಯಿಸ್ಬಿಡ್ತೇನೆ. ಪ್ರೀತಿ ಪ್ರೇಮ ಪ್ಯಾರ್ ಮೊಹಬ್ಬತ್ ಇಸ್ಕ್ ಅನ್ನೋದು ಪುಸ್ತಕದಾಗ ಓದಕ ಸಿನಿಮಾದಾಗ ನೋಡಕ ಅಷ್ಟೇ ಚಂದ.
ನಿಜ ಜೀವನದಲ್ಲಿ ಅಲ್ಲ, ಪ್ರೀತಿ ತುಂಬಿಕೊಂಡು ಹೃದಯದ ಕೆಳಗೆ ಹಸಿವೆಂಬ ಹೊಟ್ಟೆ ಐತೆ. ಒಮ್ಮೆ ಹಸಿಡ್ದು ಚುಡುಗುದ್ರ ಯಾರ ಮನಿ ಬೇಕಾದ್ರೂ ಹೊಗ್ಗಿಸ್ತೈತೆ. ಅದಕ್ಕ ಜೀವನದಲ್ಲಿ ದುಡ್ಡು 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 ದೊಡ್ಡ ಇರ್ಬೇಕು. ದೊಡ್ಡೊಂದಿದ್ರ ಅವ್ವ ಅಪ್ಪನ ಬೆಟ್ಟ ಬೇಕಾದ ಖರೀದಿ ಮಾಡ್ಬೋದು. ಹಾಗ ಅನ್ಕೊಂಡಿರೋ ನಾನು, ಹಾಗ ಬಾಳ್ತಾ ಇರೋ ನಾನು. ಅಣ್ಣ, ನಮ್ಮ ಹತ್ರ ಎಷ್ಟೇ ಹಣ ಆಸ್ತಿ ಐಶ್ವರ್ಯ ಇದ್ದಿರ್ಬೋದು, ಹಾಗಂತ ಹೇಳಿ ಬಂಗಾರದಲ್ಲಿ ಮಾಡಿಸಿರುವಂತ ಚಪ್ಲಿನ ಕಾಲ್ ಕೆಳಗೆ ಹಾಕೋಬೇಕು ವಿನಃ ತಲೆ ಮೇಲೆ ಇಟ್ಕೊಂಡು ತಿರುಗಬಾರ್ದಣ್ಣ. ನಾಲ್ಕಕ್ಷರ ಕಲ್ತ ಮಾತ್ರಕ್ಕೆ ಅಣ್ಣನಿಗೆ ಬುದ್ಧಿ ಹೇಳುವಷ್ಟು ದೊಡ್ಡ ತಂಗಿ. ತಂಗವ್ವ, ನೀನು ಮಾತಾಡಕ್ ಹಸ್ತಾ ಇರೋದು ನೀನು ಕಲಿತಿರೋ ವಿದ್ಯೆ ಅಲ್ಲ, ನಿನ್ನ ಮನಸ್ಸಲ್ಲಿ ತುಂಬಿಕೊಂಡು ನಾರ್ದಾರ ಹೊಲಸು ಪ್ರೀತಿ. ಮೊದಲು ನಿನ್ನ ಮನಸ್ಸು ಸರಿ ಮಾಡ್ಕೋ, ಇಲ್ಲ ಅಂದ್ರೆ ನಾನ್ ಸರಿ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಇದೇ ನಿನ್ನ ಕೊನೆ ನಿರ್ಧಾರಣ? ಹೌದು. ಹಾಗಾದ್ರೆ ನಂದು ಒಂದು ನಿರ್ಧಾರ ಇದೆ, ಕೇಳಿಸ್ಕೋಣ. ಏನ್ ಹೇಳು? ನೀನ್ ಯಾವ ತಾಯಿಯ ಹಾಲನ್ನ ಕುಡಿದು ಬೆಳೆದಿದ್ದೀಯೋ ಅದೇ ತಾಯಿಯ ಹಾಲನ್ನು ಕುಡಿದು ದೊಡ್ಡವಳಾದವಳು ನಾನು. ನೋಡು, ನೀವೇನಾದ್ರೂ ಒತ್ತಾಯ ಪೂರ್ವಕವಾಗಿ ನನ್ನನ್ನ ಮದ್ವೆ ಮಾಡಿದ್ದೇ ಆದ್ರೆ ಈ ನಿನ್ನ ತಂಗಿ ಸೇರೋದು ಮದ್ವೆ ಮಂಟಪನಲ್ಲ, ಮಸನದ ಹಾದಿಯನ್ನ. ತಪ್ಪಾಡ್ದ ಅಂತ ಅನ್ಸುತ್ತೆ. ಒಬ್ಬಳೆ ತಂಗಿದ ತಂದೆ ತಾಯಿ ಇಲ್ಲ ಅಂತ ಮುದ್ದು ಮಾಡಿ ಬೆಳೆಸಿದ್ದೋಡು, ಅದು ನಾನು ಮಾಡಿರೋ ತಪ್ಪು. ಆವತ್ತು ನಿನ್ನ ಕತ್ತಿಗೆ ಸಾಯಿಸಿದ್ರೆ ಇವತ್ತು ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೀನು ಒಬ್ಬಳ ತಂಗಿನ ಊರ್ ಜನರ ಮುಂದೆ ನನ್ನ ಮರ್ಯಾದೆನ ಮೂರು ಕಾಸಿಗೆ ಹಾಳಾದಾಗ್ಬಿಟ್ಟೆ ಅಲ್ಲೇ. ಬೇಡಲ್ಲ, ಈ ಮದ್ವೆ ಆಗೋದಕ್ಕೆ ನಾನು ಯಾವತ್ತೂ ಬೇಡಲ್ಲ. ಸುಂದರ ಬಾಲಿಗೆ ಹಿಂದೆ ಬಿದ್ದಿದ್ದ ಈ ಬಾಲಕ ರಕ್ತದಲ್ಲಿ ಪತ್ರ ಬರೆದು ಫೋನ್ನಲ್ಲೇ ಕಳಿಸಿದ. ಒಲ್ಲೆ ಒಲ್ಲೆ ಅಂದ ಹುಡುಗಿ ಒಲಿದಿದ್ದು ಯಾರಿಗೆ? ಚುಟು ಚುಟು ಚುಮು ಚುಮು. ವಾರಣ್ ರಾತ್ರಿ 10:30 ನೋಡಿ ಒಂದು ಚಿಕ್ಕ ಬ್ರೇಕ್ ಆದ ನಂತರ ಏನಾಗಿದೆ ಈ ಪಟ್ಟಣಕ್ಕೆ? ಎಲ್ಲಿ ನೋಡಿದ್ರು ಮನ್ಯಾಗ ಬರ್ರಿ ಮೆಟ್ಟ ಹಾರಾಡಕತ್ತಾವು. ಯಾಕೆ ಇವ್ರು ಬಾಯಿಲೇ ಮಾತಾಡ್ಕೊಂಡು ಸಮಾಧಾನ ಆಗವಲ್ರು? ಈಕಿ ನಮ್ಮ ತಂಗ್ಯವು, ಈಕಿ ಅಣ್ಣಗೆ ಜಿಗದು ಜಿಗದು ಮಾತಾಡ್ತಾಳ. ಅಣ್ಣ ರೊಕ್ಕ ಐತಂತೇಳಿ ಬಂಗಾರದ ಚಪ್ಪಲಿ ಮಾಡಿಸಿದ್ರ ತಲೆ ಮೇಲೆ. ಬಂಗಾರ ಚಪ್ಪಲಿ ತಂದು ಕೊಡುವ IPL-ನಾಗ 30,000 ಸೋತೀನಿ, ಕಿಸೆದಾಗ ಹಾಕೊಂಡು ಅಡ್ಡಾಡ್ತೀನಿ. ಇಟ್ಟೋತನ ನಿಮ್ಮ ಅಣ್ಣಗೆ ಜಿಗದು ಜಿಗದು ಮಾತಾಡಕತ್ತಿದ್ಲೆ, ಯಾರ ಆಧಾರ್ ಕಾರ್ಡ್ ಮೇಲೆ ಮಾತಾಡ್ತಿದ್ದೆ? ನಾ ಸತ್ತ 3 ದಿವಸ ಆತ, ಉಸುಲ್ ಐತೈತೆ ಬದುಕಿನ. ನಿಮ್ಮ ಅಣ್ಣ ಯಾರಿಗೆ ಕೊಟ್ಟು ಮದುವೆ ಮಾಡ್ತಾನಂತ, ಮದುವೆವಾಗ ಆರಾಮ ಸಂಸಾರ ಜೀವನ ಮಾಡವ. ಇಲ್ಲ, ನಾನು ಕರ್ಮರಾಜ್ ಅವರನ್ನ ತುಂಬಾನೇ ಇಷ್ಟಪಡ್ತಾ ಇದ್ದೀನಿ. ಯಾರವ? ಕುರ್ಸಾಲೆ ಅವರು ಯಾವಾಗಲೇ ಬಂದು ಹೋದಿದ್ರಲ್ಲ, MBBS. ಅವ ಎಮ್ಮಿ ಬೋಳಸ್ ಅಲ್ಲನಾ, MBBS. ಅವನ ಮದುವೆ ಆಗಿ ಏನು ನೋಡಿ ಇಷ್ಟಪಟ್ಟೆ ಅವನು? ಹೌದು, ವಿಶಾಲವಾದ ಹೃದಯ ಅಣ್ಣ. ಇಟ್ಟು ದೊಡ್ಡದೈತಿ ಯಾಕೆ ಕುರ್ಸಾಲೆ ಅಂದ್ರೆ ಹೃದಯ ಅವಂದು. ಬೆಳಿಗ್ಗೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಹೊಳೆ ಬರ್ತತ್ಲ ಇದು. ಹೋಗ್ಲಿ ಬಿಡು, ಫಸ್ಟ್ನೇ ಭೇಟಿ ಎಲ್ಲಿಗಿರಿ ನೀವು? ಕಾಲೇಜಲ್ಲಿ. ಸೋ ನೈಸ್. ಎರಡನೇದು ಕ್ಯಾಂಟೀನ್ನಲ್ಲಿ. ವಂಡರ್ಫುಲ್. ಮೂರನೇದು ಇಲ್ಲೇ ಮನೇಲಣ್ಣ. ಇಲ್ಲಿ ಆಗಲೇ ಚಾ ಕುಡಿಯಾಗ ಅಲ್ಲ ಕುರ್ಸಾಲ್ಯ, ಒಂದು ಕಪ್ ಚಾ ಕುಡಕ ಹುಡುಗಿ ತಲಿ ಈ ನಮನಿ ವಾಶ ಮಾಡಿಬಿಟ್ಟ ನೋಡು. ಒಂದನೇದು ಕಾಲೇಜ್, ಎರಡನೇದು ಕ್ಯಾಂಟೀನ್, ಮೂರನೇದು ಮನ್ಯಾಗ, ಮೂರನೇದು ಕ್ಯಾಂಟೀನು, ಸೀದಾ ನಾಲ್ಕನೇದು ಡೈರೆಕ್ಟ ಎಂಗೇಜ್ಮೆಂಟ್ ಅಂದೆ. ನೀ ಒಟ್ಟು ಅವ್ನು ಮದುವೆ ಆಗಾಕಿ. ನೋಡೋಣ, ಹೇಗಾದ್ರೂ ಮಾಡಿ ಅಣ್ಣಂಗೆ ಹೇಳಿ ಒಪ್ಸನ. ನಾನು ನಿಮ್ಮ ಅಣ್ಣಗೆ ಹೇಳಿ ಒಂದಿಟ್ಟು ದಿಟ್ಟಿಸಿ ನೋಡಿ. ನಿಮ್ಮ ಅಣ್ಣನ ಹುಟ್ಟುದ ಮೊದಲು ಗ್ರಾಂದಾಗ ಹುಟ್ಟ್ಯಾಣ ಬೋಸುಡಿಕೆ.
ಅವನು ಡೆಲಿವರಿ ಮಾಡಿಸ್ಕೊಂಡು ನರ್ಸ್ ಬೈ ಇನ್ನಾರು ಸರ್ಕಾರ ದವಾಖಾನೆ ಬೆಳಿಗ್ಗೆ ಹೋಯ್ಕೋತ ಕೂತಾಳ. ಯಾಕಣ್ಣ? ತಿಂತಾವ್ ತೊಡಿದವ ಗಿಡ್ಡಿದ್ರು ಕುರ್ಸಾಲೇನು ತೊಡ್ಯಾಗ ಹಾಕಿ ನಾನು ಹಿಂಗೆ ಹಿಚ್ಕಿದ ಪಡ್ಡು ಪಡಲ್ ಚಡ್ಡು ಚಡಲ್ ಹಾ ಅಂದಲ್ಲಿ ಉಸುಲು ಬಿಟ್ಟು ಸತ್ತು ಹೋಗ್ತಾನೆ ಅಂಥವದ ನಿಮ್ಮ ಅಣ್ಣ. ಅವಂಗೆ ಹೇಳಿ ನಾವು ಒಪ್ಪಿಸ್ಲ್ಯಾ? ನೋಡೋಣ, ಹೇಗಾದ್ರೂ ಮಾಡಿ ಒಪ್ಪಿಸ್ಬೇಕು ನೀನೇ. ಅಂದ್ರ ಪ್ರೀತಿ ನಿಮ್ಮದು ಗುಮ್ಮುಣಿಕೆ ನಮ್ಮದನ? ಇದೇನು ಹೊಸದಿದ್ದಾರ್ಗತೆ ಹೇಳತ್ತೀಯಲ್ಲ. ಅಂದ್ರ ದಿನ ದಿನ ಇದನ್ನ ಮಾಡ್ತೀನಿ ಏನು? 2.5 ತಿಂಗಳಾತ ಕಣ್ಣಿಗೆ ನಿದ್ದಿಲ್ಲ ಏನ ನೀನ ನಿಮ್ಮ ಅಣ್ಣಗೆ ಹೇಳಿ ಒಪ್ಪಿಸ್ಬೇಕು. ಹೌದಣ್ಣ. ಹಿಂಗದೀವ ನೀ ಇಟ್ಟು ಬಡಕದಿ ಇಟ್ಟು ಡೇಂಜರ್ ಇದೆ ನೀನು. 1-2 ಕಾಳು ಹಿಂದೆ ಸರ್ ನಿಂದ್ರವ ಹೇಳ್ತೀನಿ ನಿಮ್ಮ ಅಣ್ಣ. ಗೌಡ್ರ ನಿಮ್ಮ ಮನಿ ಆಳ ಮನುಷ್ಯರಿನ ಹೌದು. ಹೇಳಂದ್ರೆ 2 ಮಾತು ಹೇಳ್ತೀನಿ. ಅಲ್ಲಿ ಬ್ಯಾಡ ಅಂದ್ರಿ ದನ ಹೊಡ್ಕೊಂಡು ಸೀದಾ ಹಳ್ಳದ ಕಡೆ ಹೋಗಿಬಿಡ್ತೀನಿ. ಏಯ್ ಬಾಯಿಲಿ ಇಲ್ಲ, ಎಷ್ಟೇ ಆಗಲಿ ತನಗೆ ತಿಳಿಲಿಲ್ಲ ಅಂದ್ರು ಕ್ವಾಡಿ ಕೇಳಂತ ಬಲ್ಲವ್ರು ಹೇಳ ಹೇಳು, ನಿಂದು ಒಂದು ಹಾಗೆ ಹೋಗ್ಲಿ. ನೋಡ್ರಿ, ತಪ್ಪಿರೋದ ನಿಮ್ಮದ ಐತಿ. ನಿಮ್ಮದೈತಿ ತಪ್ಪ. ಯಾಕಲೇ ಏನು ಮಾತಾಡಕತ್ತೆ? ತಾಯಿ ಸತ್ತ ಮಗಳ ತೆಳಕಿನಿ ಸೊಲಿಗಿಂದ ಬೆಳೆಸಿ ಬಿಟ್ಟಿರಿ. ಸಣ್ಣದಿಂದ ದೊಡ್ಡಕ್ಕಾಗಿ ಮಟ್ಟಕ್ಕೆ ಬೇಡಿದೆಲ್ಲ ಕೊಡ್ಸಿರಿ. ಸಣ್ಣಕ್ಕಿದ್ದಾಗ ಪಾಟಿ ಕೊಡ್ಸಿರಿ, ಪೆನ್ಸಿಲ್ ಕೊಡ್ಸಿರಿ, ಒಳ್ಳೆಗೆ ಈಗ ಮೊಬೈಲ್ ಕೊಡ್ಸಿರಿ, ಮೊಬೈಲ್ ಸಿಮ್ ಕೊಡ್ಸಿರಿ, ಮತ್ತು ಈಗ ಚಡ್ಡಿ ಕೊಡ್ಸಿರಿ. ಬೇಕಂತ ಬಂದಿದ್ದೆಲ್ಲ ಬಾಯಿ ತಪ್ಪಿ ಬಂದಿದ್ದು ಎಲ್ಲ ಕೊಡಿಸಿರಲ್ಲ ಆಕಿಗೆ. ಕೊಡಿಸಿದ್ದಿ. ಈಗ ಅವನು ಬೇರ್ದಾಳ ಕೊಡಿಸಿ ಬಿಡ್ರಿಲ್ಲ. ಮುಚ್ಚ ಬಾಯಿನ. ಏ ಗೌರೀಶ, ನೀನೇ ನನ್ನ ಜಾಗದಾಗಿದ್ರ ನಿನಗೂ ಒಬ್ಳು ತಂಗಿ ಇದ್ರ ಅಂತ ಬಿಕಾರಿ ಕೊಟ್ಟು ಮದುವೆ ಮಾಡ್ತಿದ್ದೇನೋ? ನಮ್ಮ ಮನಿ ಹೆಣ್ಣು ಮಕ್ಕಳು ಚಂದಂಗೆ ಇರ್ಬೇಕಂದ್ರೆ ಕಾಲು ಬಿದ್ದು ಕನ್ಯಾದಾನ ಮಾಡಿ ಕೊಟ್ಟು ಬಿಡ್ತೀನಿ. ಅದೇ ಬಿಕಾರಿ ಬುದ್ಧಿ ತರನೇ ವಿಚಾರ ಮಾಡುತ್ತೆ. ಏಯ್, ಅಂತ ಪ್ರಸಂಗ ಬಂದ್ರೆ ಇವಳಿಗೆ ಒಂದು ತೊಟ್ಟು ವಿಷ ಹಾಕಿ ಕೊಲ್ತೀನಿ ವಿನಃ ನಾನು ಮಾತ್ರ ಬಿಕಾರಿ ಕೊಟ್ಟು ಮದುವೆ ಮಾಡೋದಿಲ್ಲ. ನಾನು ಮಾಡಂಗಿಲ್ರಿ. ಹೇಳು ಮಠ ಕೇಳ್ರಿ. ಏನ ಮನಸಾರೆ ಪ್ರೀತಿ ಮಾಡ್ಯಾರ ಅವ್ರು ಇಬ್ರು ಕೂಡಿ. ನಾಳೆ ಏನಾರ ಊರಾಗ ಇಬ್ರು ಕೂಡಿ ಓಡಿ ಹೋಗ್ಬಿಟ್ಟಂದ್ರ ಊರು ಬಿಟ್ಟ ಊರಾಗ ಗೌಡ್ರು ಮರ್ಯಾದೆ ಪ್ರಶ್ನೆ ಏನು? ನಿಮ್ಮ ಗೌರವದ ಪ್ರಶ್ನೆ ಏನು? ಮದ್ವಿ ಮಾಡ್ತೀನಿ ಅಂತ 2-3 ವರ್ಷ ಮುಂದೆ ಒತ್ರಿ. ಸಮಯ ಸಂದರ್ಭ ನೋಡಿ ಅವರಿಗೆ ಉಲ್ಲಟ ಪಲ್ಲಟ ಬರೀ ಮಾಡೋಣ್ರಿ. ಏ ಗೌರಿಯ, ಇದ್ರಾಗ ಏನಾರ ಒಂದು ಸ್ವಲ್ಪ ಪರಕ್ ಆಯ್ತು ನಿನ್ನ ಉಲ್ಲಟ ಪಲ್ಲಟ ನಾ ಮಾಡ್ತೀನಿ. ಇಲ್ಲಿ ಹೇಳ್ತೀನಿ ರೀ, ಅವರ ಮದುವೆ ಒಪ್ಪಿದ್ರು ನೋಡ್ರಿ, ಸಂಪೂರ್ಣ ಈ ವಿಷಯದಲ್ಲಿ ನಾನು ಸಂಪೂರ್ಣವಾಗಿ ಒಪ್ಪಿಗೆ ಕೊಡುವವರೆಗೂ ಈ ವಿಷಯದಲ್ಲಿ ಮುಂದುವರಿಬಾರ್ದು. ಹೇಳ್ತೀನಿ ನೋಡಿ, ಅರ್ಥ ಆಯ್ತಲ್ಲ? ಹ್ಞೂ ರೀ. ಮತ್ತೊಂದು ಇಂಗಳು ಊಟ ಇಟ್ಟ ಹಾದ ಅವರ ನಿಮ್ಮ ಅಣ್ಣ ಮದುವೆ ಒಪ್ಕೊಂಡ್ರಿ. ಅಂತ ಒಪ್ಸಾಗ ನಾ ಅಂತ ಓದೀನಿ ಒಪ್ಸೇನ್ರಿ. ಆದ್ರೆ 2 ಕಂಡೀಷನ್ ಹಾಕ್ಯಾನ್ರಿ ನಿಮ್ಮ ಅಣ್ಣ. ಅದು ಕಾಲೇಜ್ಗೆ ನೀನು ಗೆಳತಿಯರ ಜೋಡಿ ಹೋಗ್ತೀನಿ, ಬಸ್ಸಿಗೆ ಹೋಗ್ತೀನಿ, ಅದೊಂದು ಸ್ಕೂಟಿ ತೊಗೊಂಡಿಲ್ಲ, ಆ ಸ್ಕೂಟಿ ತೊಗೊಂಡು ಬರ್ರ ಅಡ್ಡಾಡ್ತಂದ್ರೆ ಇಲ್ಲ, ಎಲ್ಲ ಬಂದು. ಮತ್ತೆ ಹೆಂಗೆ ಹೋಗುದಣ್ಣ? ನಿಮ್ಮ ಅಣ್ಣ ನನಗೊಂದು ಟಮ್ ಕೊಡಿಸ್ತೀನಿ ಅಂದ. ನಾ ಮುಂದೆ ಟಮ್ ಹೊಡಿತೀನಿ, ನೀ ಹಿಂದೆ ಕುಂದ್ರು. ಆ ಟಮ್ಗೆ ಹಾಕೊಂಬರೋದು 30 ರೂಪಾಯಿ ಡೀಸೆಲ್ ಹಾಕೊಂಬಂದಿನಿ. ಇಲ್ಲೇ ಒದರ್ಸಿ ಎಲ್ಲ ಎಣ್ಣೆ ಖಾಲಿ ಮಾಡಿದ್ರೆ ಅವ್ರನ್ನ ಕಾಲೇಜ್ಗೆ ಹೆಂಗೆ ಬಿಡಲಿ? ಎಲ್ಲ ಬಂದು ಮತ್ತು ಕಾಲೇಜ್ಗೆ ಹೋದತ್ತೀನಿ. ಕಾಲೇಜ್ಗೆ ಹೋಗಿಂದ ಸರ್ ಜೋಡಿ ಮಾತಾಡಂಗಿಲ್ಲ, ಹುಡುಗರು ಜೋಡಿ ಮಾತಾಡಂಗಿಲ್ಲ, ಪ್ರಿನ್ಸಿಪಾಲ್ ಜೋಡಿ ಮಾತಾಡಂಗಿಲ್ಲ. ಜೇರ್ ಕರ್ತಾ ಅವ್ರ ಜೋಡಿ ಏನಾರ ಮಾತಾಡಿದಿ ಅಂದ್ರೆ ನೀ ಮನೆಗೆ ಬರ್ತಿ, ಅವ್ರ ಮನೆಗೆ ಹೋಗಂಗಿಲ್ಲ. ಮತ್ತೆ ಏನಾದರೂ ಕ್ವಶನ್ ನಿಮ್ಮ ಅಣ್ಣ ಕಡ್ದ ಬಿಡ್ತಾನೋ. ಹಾಂ, ಏನಾದರೂ ಕ್ವಶನ್ ಅದು ಕೇಳೋದಿದ್ರೆ ಕ್ವಶನ್ ಕೇಳಿದ್ರ ನನಗೆ ಫೋನ್ ಹಚ್ಚು, ನಂಬರ್ ತೊಗೊಂಡು ಫೋನ್ ಹಚ್ಚಿ. ನಾ ಎಲ್ಲ ಹೇಳ್ತೀನಿ, ನಾ ಸಿಕ್ಕಾಪಟ್ಟಿ ಸಾಲಿ ಕಲ್ತೀನಿ. ಆದ್ರೆ ಸಿಕ್ಕಾಪಟ್ಟಿ ಸಾಲಿ ಕಲ್ತು ಸಾಯ್ಬ ಆಗಲಿಲ್ಲ. ಬಂದು ನಿಮ್ಮ ಅಣ್ಣನ ಮನ್ಯಾಗ
ಹಂಡಕಾಸ ಬಳಿದ ಉದುರಿ ಮಾಡಾಕತ್ತಿ. ಹೋಗವ ನಿಮ್ಮ ಅಣ್ಣಗೆ ಮದುವೆ ಒಪ್ಪಿಸಿ ನನಗೆ ಭಾಳ ಹೊಟ್ಟೆ ಹಸ್ತೈತಿ, ಒಳಗೆ ಹೋಗಿ ಎಗ್ ರೈಸ್ ಮಾಡ್ಕೊಂಬ. ಎಗ್ರೆಸನ ಹಾಂ, ಹೇಗ್ ಮಾಡುದನ? ತತ್ತಿ ಹಾಕಲಾರ ಮಾಡ. ತತ್ತಿ ಹಾಕಲ್ದ ಎಗ್ರೆಸ್ ಹೆಂಗ್ ಮಾಡ್ತಾರಣ್ಣ? ಗೊತ್ತಿಲ್ಲ ನಿನಗೆ? ಇಲ್ಲ. ಅದಕ್ಕೆ ನಮ್ಮ ಅಪ್ಪರಿಗೆ ಹೇಳ್ತೀನಿ, ಅವ್ರನ್ನ ಪೇಟೆಗೆ ಇಡಬೇಡ್ರಿ, ಹಳ್ಳಿಯಾಗ ಇಡ್ರಿ, ಹಳ್ಳಿ ಪದ್ಧತಿ ಕಲಿತಾರಂತೇಳಿ. ಎಗ್ ರೈಸ್ ಮಾಡೋದು ಗೊತ್ತಿಲ್ಲ? ವೆರಿ ಸಿಂಪಲ್, ತತ್ತಿ ಹಾಕ್ಲಾರ ಮಾಡೋದು. ಒಂದು ಪ್ಲೇಟಿನಾಗ ರೈಸ್ ಹಾಕೊಳ್ಳೋದು, ಒಂದು ಪೇಪರ್ನಾಗ ಎಗ್ಗತ್ತು ಬರೀದು, ಪ್ಲೇಟಿನ ಮಗಲು ಇಟ್ಬಿಡೋದು. ಪೇಪರ್ನಂದು ಎಗ್ಗ, ಪ್ಲೇಟ್ನಂದು ರೈಸ, ಎರಡು ಕೂಡಿ ಎಗ್ ರೈಸ. ಇಷ್ಟ ಆಯ್ತಣ್ಣ, ತಗೊಂಡ್ ಬರ್ತೀನಿ ಹಾಗಾದ್ರೆ. ಬೇಡ, ನಿನಗೆ ಮಾಡಕ್ಕೆ ಬರಲ್ಲ, ಗೊತ್ತಾಯ್ತು ನನಗೆ. ಜ್ಯೂಸ್ ಮಾಡಕ್ಕೆ ಬರ್ತಾನೆ. ಜ್ಯೂಸನ್ನ ಮಾಡ್ತೀನಿ. ಯಾವ್ದನ್ನ? ಹುಂಚಿಕಾಯಿ ಜ್ಯೂಸ್ ಮಾಡ್ಕೊಂಬ. ಹುಂಚಿಕಾಯಿ ಜ್ಯೂಸ್ ಹೆಂಗ್ ಮಾಡ್ತಾರಣ್ಣ? ಇದು ಗೊತ್ತಿಲ್ಲ, ಭಾಳ ಸಿಂಪಲ್ ಇವ. ಇಷ್ಟು ಹುಂಚಿಕಾಯಿ ತಗೋ, ಒಂದು ಬಕೆಟ್ನಾಗ ಹಾಕು, ಒಂದು 2 ಚರಿಗೆ ನೀರು ಸುರಿದ ಒಳಗೆ ಇಳಿದು ಕಚ್ಚಿ ಪಿಚ್ಚಿ ತುಳಿದಾಡು. ರುಚಿಗೆ ತಕ್ಕಂತೆ ಉಪ್ಪು ಹಾಕಿ ಒಂದು ಗ್ಲಾಸ್ನ ತಂದು ಕೊಟ್ಬಿಡು. ಬೂಟ್ ಹಾಕೊಂಡ್ ತಿರುಳಾಳೋ ಏನ ಹಂಗ ತಿರುಳಾಳಿ? ನೀ ಎಲ್ಲಿ ಬೇಕಾದ್ರೆ ಇದಕ್ಕೆ ಹೋಗಿ ಬಂದು ಅಡ್ಡಾಡು ತುಳಿ, ನಡೀತೈತಿ ನನಗೆ. ಅದ್ ಮಾಡಕ್ ಬರಲ್ಲ ಅಣ್ಣ. ಅದನ್ನು ಮಾಡಕ್ಕೆ ಬರಲ್ಲ. ಯವ್ವ, ಒಂದು ಚರಿಗೆ ನೀರು ಕೊಟ್ಟು ಬಿಡವ ಸಾಕು. ಆಯ್ತಣ್ಣ, ತಗೊಂಡ್ ಬರ್ತೀನಿ ಹಾಗಾದ್ರೆ. ಹೋಗು, ಒಂದು ಶಾಣೆ ಹಾಕೋ. ಏಯ್ ಗೌರಿ, ಹೋರಿ, ಏನಂದ್ಳು ತಂಗಿ? ಅವ್ವಾರು ಹೋಗುತ್ನ ಒಂದು ಮಾತಂದ್ರಿ. ಏನಂತ? ಏನೋ ನೀವು ಇಲೆಕ್ಷನ್ ನಿಂತಿರಿ ಅತ್ಲ. ಹೌದು, ಮತ್ತೆ ಇಲೆಕ್ಷನ್ ಅಲ್ಲಿ ಏನಾಕತ್ತೆ ಯಾರಿಗೆ ಗೊತ್ತಿವು. ಏಯ್, ಈಗ 3 ಸಲ ಹರಿಸಿ ಬಂದಿನಿ. 3 ಸಲ ಹಾರಿಸಿ ಬಂದಿರಿ. ಅವರಂದ್ರಿ ಇಲೆಕ್ಷನ್ ಫಂಕ್ಷನ್ ಐತಿ ಮನ್ಯಾಗ, ಊರ್ ಮಂದಿ ಎಲ್ಲಾರು ಬರಾಕತ್ತಾರು, ನಾ ಬೇಸ್ತೀನಿ, ನೀ ನಾದಕತ್ತಿ ಬಾ. ಏನದ? ಚಪಾತಿ ಹಿಟ್ರಿ ಇಲ್ಲಿ ನಿತ್ಯ ನಿನ್ನ ನಾನು ಲಟ್ಟಿಸ್ತೇನೆ ಮಗನ. ಡುಮ್ ಡುಮ್ ಟ್ಯಾವ್ ಡ್ಯಾವ್. ಶಬಾಷ್ ಧರ್ಮಣ್ಣ, ನನ್ನ ಮನೆಗೆ ಬಂದಾಗ ಅವಮಾನ ಮಾಡಿದೆ ಒಂದೇ ಒಂದು ಕಾರಣ ಮುಂದಿಟ್ಕೊಂಡು ಇವತ್ತು ನನ್ನ ತಂಗಿ ಮೇಲೆ ನಿನ್ನ ತಮ್ಮನ ಎತ್ತಿ ಕಡ್ದಿಯಲ್ಲ, ಮೆಚ್ಚಬೇಕಲಿ ನಿನ್ನ ಗಂಡಸ್ತನ. ಏ ಧರ್ಮಣ್ಣ, ಯಾವಾಗ ನಿನ್ನ ಮನೆ ಗಂಡಿನ ಕಣ್ಣು ನನ್ನ ಮನೆ ಹೆಣ್ಣಿನ ಮೇಲೆ ಬಿತ್ತೋ ಆವತ್ತೇ ಈ ಶ್ರೀಕಾಂತ್ ಗೌಡನ ಕಣ್ಣು ನಿನ್ನ ಮನೆ ಹೆಣ್ಣಿನ ಮೇಲೆ ಬಿತ್ತು ಅಂತ ಅರ್ಥ. ಏ ಸತಿ ಶಿರೋಮಣಿ ಸಾವಿತ್ರಿ, ನಿನ್ನ ಮನದ ಎದೆ ಅಂಗಳದಲ್ಲಿ ಚಿನ್ನಿಪಳ್ಳಿ ಅಟ್ಟ ಆಡ್ಲಿಲ್ಲ. ನನ್ನ ಹೆಸರು ಶ್ರೀಕಾಂತ್ ಗೌಡನೇ ಅಲ್ಲ.